ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಡಿಯೋ ಆಗಿರ್ತದೆ. ಇದು ಯಾವ ರೀತಿ ಅಂದರೆ, ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ವಶೀಕರಣದ ಕುರಿತಂತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ವಶೀಕರಣವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ವಶೀಕರಣ ಮಾಡೋದಕ್ಕೆ ಸಾಧ್ಯವಾಗ್ತದೆ, ಖಂಡಿತವಾಗ್ಲೂ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಖಂಡಿತವಾಗ್ಲೂ ಕೂಡ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗ್ತದೆ. ಅದೇ ರೀತಿಯಾಗಿ ನಮ್ಮ ವೀಕ್ಷಕರಿಗೋಸ್ಕರ ತಯಾರಿಸಿರುವಂತಹ ವಿಶೇಷವಾದಂತಹ ಒಂದು ವಶೀಕರಣ ಯಂತ್ರ ಏನಿದೆಯಲ್ಲ, ಇಡೀ ಭಾರತದಾದ್ಯಂತ ಹಾಗೂ ವಿಶ್ವದಾದ್ಯಂತ ಸಪ್ಲೈ ಮಾಡಲಾಗ್ತದೆ. ನೀವು ಇರುವಂತಹ ಜಾಗಕ್ಕೆ ಈ ಒಂದು ವಶೀಕರಣ ಯಂತ್ರವನ್ನು ತರಿಸಿಕೊಂಡು ಯಾರನ್ನು ಬೇಕಾದರೂ ವಶೀಕರಣವನ್ನು ನೀವು ಮಾಡ್ಕೋಬೋದು. ಅದೇ ರೀತಿಯಾಗಿ ಈ ಒಂದು ವಶೀಕರಣ ಏನಿದೆಯಲ್ಲ, ಅದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ, ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ, ಒಂದು ಹೊಸದಾದಂತಹ ಒಂದು ವಶೀಕರಣ ತಂತ್ರವನ್ನು, ಒಂದು ಸುಲಭವಾದಂತಹ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಹಾಗಾದರೆ ಬನ್ನಿ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಆ ಬಿಳಿಯ ಹಾಳೆಯ ಮೇಲೆ ಒಂದು ಚೌಕ ಆಕಾರವನ್ನು ನೀವು ಬರ್ಕೋಬೇಕಾಗುತ್ತೆ. ಒಂದು ಚೌಕ ಆಕಾರವನ್ನು ನೀವು ಬರ್ಕೋಬೇಕಾಗುತ್ತೆ. ಒಂದು ಚೌಕಾಕಾರವನ್ನು ಬರೆದ ನಂತರದಲ್ಲಿ ಅದರ ಹೊರಗಡೆ ಇನ್ನೊಂದು ದೊಡ್ಡ ಚೌಕಾಕಾರವನ್ನು ಕೂಡ ನೀವು ಬರೀಬೇಕಾಗುತ್ತೆ. ಈ ರೀತಿಯಾಗಿ ಚೌಕಾಕಾರವನ್ನು ಬರೆದು 4 ಮೂಲೆಯಲ್ಲೂ ಕೂಡ ತ್ರಿಶೂಲವನ್ನು ಬರೀಬೇಕಾಗುತ್ತೆ. ಆಯ್ತಲ್ಲ, 4 ಮೂಲೆಯಲ್ಲೂ ಕೂಡ ತ್ರಿಶೂಲವನ್ನು ಬರೀಬೇಕಾಗುತ್ತೆ. ಮಧ್ಯದಲ್ಲಿ ಓಂ ಅಂತ ಬರ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಓಂ ಅಂತ ಬರೆದುಕೊಂಡು ಈ ಚಿಕ್ಕ ಹಾಗೂ ದೊಡ್ಡ ಚೌಕ ಏನು ಬರೆದಿದ್ದೀವಲ್ಲ ಅದರ ಮೂಲೆಯನ್ನು ಸೇರಿಸಿಬಿಡಿ. ಹಾಗೂ ಈ ಓಮನ್ನು ಏನಿದೆಯಲ್ಲ ಅದನ್ನು ಒಂದು ಸರ್ಕಲ್ನ ಒಳಗೆ, ಅಂದರೆ ಒಂದು ಈ ರೀತಿಯಾದಂತಹ ಒಂದು ಯಂತ್ರವನ್ನು ನೀವು ಬರ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಒಂದು ಯಂತ್ರವನ್ನು ನೀವು ಬರಿಬೇಕು ಅಂತ. ನೋಡಿದ್ರಲ್ಲ, ಈ ರೀತಿಯಾದಂತಹ ಒಂದು ಯಂತ್ರವನ್ನು ನೀವು ಬರಿಬೇಕಾಗುತ್ತೆ. ಮೇಲ್ಗಡೆ ವಶೀಕರಣ ಅಂತ ಬರಿಬೇಕಾಗುತ್ತೆ, ಕೆಳಗಡೆ ವಶೀಕರಣ ಅಂತ ಬರಿಬೇಕಾಗುತ್ತೆ. ಆಯ್ತಲ್ಲ. ಹಾಗೂ ಈ ಬದಿಯಲ್ಲಿ, ಎಡಬದಿಯಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಬರೀಬೇಕಾಗುತ್ತೆ ವೀಕ್ಷಕರೇ. ಹಾಗೂ ಈ ಬದಿಯಲ್ಲಿ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ. ನಿಮ್ಮ ಹೆಸರನ್ನು ಈ ರೀತಿಯಾಗಿ ಬರೀಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ನೀವೊಂದು ಈ ರೀತಿಯಾಗಿ ಬರೀಬೇಕಾಗುತ್ತೆ. ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಆ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಸಹಾಯವಾಗ್ತದೆ. ಈಗ ಇದಕ್ಕೆ ಪೂಜೆಯನ್ನು ನೀವು ಮಾಡಬೇಕು. ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ, 2 ಲವಂಗವನ್ನು ತೆಗೆದುಕೊಂಡು ಹಾಗೆ ಒಂದು ತುಳಸಿಯನ್ನು ತೆಗೆದುಕೊಂಡು ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗುತ್ತೆ. ಈ 2 ಲವಂಗ ಏನಿದೆಯಲ್ಲ ಹಾಗೂ ಈ ತುಳಸಿ ಏನಿದೆಯಲ್ಲ ಅದನ್ನು ನಿಮ್ಮ ನಾಲಗೆಯ ಮೇಲೆ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ಜಪ ಮಾಡಬೇಕು. ಯಾವುದಪ್ಪ ಮಂತ್ರ ಅಂದರೆ, ಓಂ ನಮೋ ಕಾಮದೇವಿ ಸರ್ವಲೋಕ ಲಂ ಲಂ ವಶಂ ಸ್ವಾಹ. ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ನೀವು ಜಪ ಮಾಡಬೇಕಾಗುತ್ತೆ. ಈ ಮಂತ್ರವನ್ನು ಜಪ ಮಾಡೋದಕ್ಕೂ ಮುಂಚೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ಅರಸಿನ ಹಾಗೂ ಕುಂಕುಮವನ್ನು ಈ ಒಂದು ಯಂತ್ರಕ್ಕೆ ಸಮರ್ಪಣೆಯನ್ನು ಮಾಡಿಕೊಳ್ಳಿ. ಈ ಒಂದು ಯಂತ್ರಕ್ಕೆ ಇದನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಈ ಒಂದು 2 ಲವಂಗ ಹಾಗೂ ತುಳಸಿಯನ್ನು ನಿಮ್ಮ ಬಾಯಿಯಲ್ಲಿ ಇಟ್ಟುಕೊಂಡು ಓಂ ನಮೋ ಕಾಮದೇವಿ ಸರ್ವಲೋಕ ಲಂ ಲಂ ವಶಂ ಸ್ವಾಹ ಅಂತ ಹೇಳಿ ನೀವು ಜಪ ಮಾಡಬೇಕಾಗುತ್ತೆ. ಯಾವಾಗ ಮಾಡಬೇಕು ಅಂದರೆ, ಒಂದು ಶನಿವಾರದ ದಿನ, ಒಂದು ಮಂಗಳವಾರದ ದಿನ, ಒಂದು ಗುರುವಾರದ ದಿನ, ಈ 3 ದಿನಗಳಲ್ಲಿ ಖಂಡಿತವಾಗ್ಲೂ ಈ ಒಂದು ವಶೀಕರಣವನ್ನು ಪ್ರಯೋಗ ಮಾಡ್ಬೋದು. ಹಾಗೆಯೇ
ಯಾವ ಹೊತ್ತಿನಲ್ಲಿ ಮಾಡಬೇಕು ಅಂದರೆ ಮಠ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ವಶೀಕರಣ ತಂತ್ರವನ್ನು ನೀವು ಪ್ರಯೋಗಿಸುವುದರಿಂದ ಖಂಡಿತವಾಗ್ಲೂ ಕೂಡ ವಶೀಕರಣವನ್ನೋದು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆಯ್ತಲ್ಲ, ಈ ರೀತಿಯಾದಂಥ ಒಂದು ವಶೀಕರಣವನ್ನು ಮಾಡೋದ್ರಿಂದ ಯಾರನ್ನು ಬೇಕಾದರೂ ಕೂಡ ನೀವು ವಶೀಕರಣವನ್ನು ಮಾಡ್ಕೋಬಹುದು. ವೀಕ್ಷಕರೇ, ವಶೀಕರಣ ಅನ್ನೋದು ತುಂಬ ಒಳ್ಳೆಯದು, ಆದರೆ ಅದನ್ನು ಕೆಟ್ಟ ಕೆಲಸಗಳಿಗೆ ಮಾತ್ರ ಉಪಯೋಗಿಸೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ವಶೀಕರಣ ಆದ ನಂತರದಲ್ಲಿ ಈ ಒಂದು ಹಾಳೆಯನ್ನು ನೀವು ಮಲಗುವಂತಹ ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು 3 ದಿನಗಳ ಕಾಲ ನೀವು ನಿದ್ದೆಯನ್ನು ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಯಾರು ಬೇಕಾದರೂ ಕೂಡ ನಿಮಗೆ ವಶೀಕರಣ ಆಗ್ತಾರೆ. 3 ದಿನಗಳ ನಂತರದಲ್ಲಿ ಇದೊಂದು ಹರಿಯುವ ನೀರಿನಲ್ಲಿ ಅಥವಾ ಒಂದು ಕಲ್ಪವೃಕ್ಷ ಅಂದರೆ ತೆಂಗಿನ ಮರದ ಬುಡದಲ್ಲಿ ಇದನ್ನು ಇಟ್ಟು ಸಮರ್ಪಣೆ ಮಾಡಿಬಿಡಿ. ಖಂಡಿತವಾಗ್ಲೂ ಕೂಡ 3 ದಿನದಲ್ಲಿ ವಶೀಕರಣ ಆಗೋದು ಖಂಡಿತ. ವೀಕ್ಷಕರೇ, ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ವಶೀಕರಣ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ನಮಗೆ ಕರೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನರು ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.